ನಾಳೆ ಖಗ್ರಾಸ ಚಂದ್ರಗ್ರಹಣ ನಡೀತಾ ಇದ್ದು ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದೆ. ಹೋಳಿ ಹುಣ್ಣಿಮೆ ಜೊತೆ ಚಂದ್ರಗ್ರಹಣನೂ ಬರ್ತಾ ಇರೋದ್ರಿಂದ ರಾಜ್ಯದ ಹಲವು ದೇವಸ್ಥಾನಗಳನ್ನ ಗ್ರಹಣ ಸಮಯದಲ್ಲಿ ಮುಚ್ಚೋಕೆ ನಿರ್ಧಾರ ಆಗಿದೆ. ನಾಳೆ ಯಾವ ದೇವಸ್ಥಾನಗಳಲ್ಲಿ ಪೂಜೆ ಇರುತ್ತೆ ಇರಲ್ಲ ಅಂತ ತೋರಿಸ್ತೀವಿ ನೋಡಿ. ನಾಳೆ ಖಗ್ರಾಸ ಚಂದ್ರಗ್ರಹಣ 2026ನೇ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು ಕೇತುಗ್ರಸ್ತ ಚಂದ್ರಗ್ರಹಣ ಹಾಗೂ ರಕ್ತ ಚಂದ್ರಗ್ರಹಣ ಅಂತಾನೂ ಕರೀತಾರೆ. ಗ್ರಹಣದ ವೇಳೆ ರಾಜ್ಯದಲ್ಲಿ ಹಲವು ದೇವಾಲಯಗಳನ್ನ ಮುಚ್ಚಲಾಗುತ್ತೆ. ಯಾಕಂದ್ರೆ ಖಗ್ರಾಸ ಚಂದ್ರಗ್ರಹಣದ ಸಮಯದಲ್ಲಿ ದೇವರಿಗೂ ನಕಾರಾತ್ಮಕ ಶಕ್ತಿಯ ಪ್ರಸರಣ ಹೆಚ್ಚಾಗುತ್ತದೆ ಅನ್ನುವಂಥ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ದೇವಸ್ಥಾನಗಳನ್ನ ಶುದ್ಧೀಕರಿಸಿ ಪೂಜೆ ಪುನಸ್ಕಾರ ನಡೆಸಲಾಗುತ್ತೆ. ಗ್ರಹಣ ಮುಗಿದ ನಂತರ ದೇವಾಲಯದ ಪವಿತ್ರತೆಯನ್ನ ಕಾಪಾಡಲು ಗಂಗಾ ಜಲವನ್ನ ಚಿಮುಕಿಸಿ ಅಭಿಷೇಕವನ್ನ ಮಾಡಲಾಗುತ್ತೆ. ಹಾಗಾದ್ರೆ ರಾಜ್ಯದ ಯಾವ್ಯಾವ ದೇಗುಲಗಳು ಯಾವ್ಯಾವ ಸಮಯಕ್ಕೆ ಬಂದ್ ಆಗಲಿವೆ ಅಂತ ನೋಡೋದಾದ್ರೆ, ಮೈಸೂರಿನ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದೇವಾಲಯ ರಾತ್ರಿ 9:30ರವರೆಗೂ ದರ್ಶನ ಇರಲಿದೆ. ದಕ್ಷಿಣ ಕನ್ನಡ ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಂಜೆ 5ಕ್ಕೆ ಕ್ಲೋಸ್ ಆಗಲಿದೆ. ಇನ್ನು ಚಿಕ್ಕಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನ ಸಂಜೆ 4 ಗಂಟೆವರೆಗೂ ದರ್ಶನ ಇರಲಿದ್ದು ಆಮೇಲೆ ಬಂದ್ ಮಾಡಲಾಗುತ್ತೆ. ಧರ್ಮಸ್ಥಳ ಮಂಜುನಾಥ ದೇವಾಲಯದಲ್ಲಿ ಸಂಜೆ 7 ಗಂಟೆ ಬಳಿಕ ದರ್ಶನ ಕ್ಲೋಸ್ ಆಗಲಿದೆ. ಕೊಪ್ಪಳದ ಹುಲಗಮ್ಮ ದೇವಾಲಯ ಸಂಜೆ 5ಕ್ಕೆ ಬಂದ್ ಆದ್ರೆ ರಾಯಚೂರಿನ ಮಂತ್ರಾಲಯ ಮಠ ರಾತ್ರಿಯವರೆಗೂ ತೆರೆದಿರುತ್ತೆ. ಆದ್ರೆ ಅನ್ನಪ್ರಸಾದ ಇರೋದಿಲ್ಲ. ಇನ್ನು ಬೆಂಗಳೂರಿನ ಗಾಳಿ ಆಂಜನೇಯ ದೇಗುಲವನ್ನ ಮಧ್ಯಾಹ್ನ 3ಕ್ಕೆ ಬಂದ್ ಮಾಡ್ತಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಅಣ್ಣಮ್ಮ ದೇವಾಲಯ ರಾತ್ರಿ 8ರವರೆಗೂ ಓಪನ್ ಇರುತ್ತೆ. ಬನಶಂಕರಿ ದೇವಸ್ಥಾನವನ್ನ ಸಂಜೆ 6ಕ್ಕೆ ಬಂದ್ ಮಾಡಲಿದ್ದು ಅಲ್ಲಿಯವರೆಗೂ ದರ್ಶನ ಇರಲಿದೆ. ಬೆಂಗಳೂರಿನ ಗವಿ ಗಂಗಾಧರ ದೇಗುಲವನ್ನ ಬೆಳಿಗ್ಗೆ 11 ಗಂಟೆಗೆ ಬಂದ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಇನ್ನು ಉಡುಪಿ ಕೃಷ್ಣ ಮಠದಲ್ಲಿ ದರ್ಶನ ಇರುತ್ತೆ, ಆದ್ರೆ ಇಡೀ ದಿನ ಪ್ರಸಾದ ಇರಲ್ಲ. ಇನ್ನು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟ ಇಡೀ ದಿನ ಓಪನ್ ಇರಲಿದ್ದು ದರ್ಶನದ ಜೊತೆ ಪ್ರಸಾದ ಸೇವೆಯೂ ಮುಂದುವರಿಯುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ಖಗ್ರಾಸ ಚಂದ್ರಗ್ರಹಣ ನಾಳೆ ಮಧ್ಯಾಹ್ನ 3:20ರಿಂದ ಶುರುವಾಗಲಿದ್ದು ಸಂಜೆ 6:47ರವರೆಗೂ ಗ್ರಹಣ ಇರಲಿದೆ. ಸಂಜೆ 6:33ರಿಂದ ಸಂಜೆ 6:40ರವರೆಗೆ ಚಂದ್ರಗ್ರಹಣ ಗೋಚರಿಸಲಿದೆ. ಒಟ್ಟಾರೆ ಹೇಳುವುದಾದ್ರೆ ಚಂದ್ರಗ್ರಹಣ ಅನ್ನೋದು ವಿಜ್ಞಾನ ಲೋಕಕ್ಕೆ ನಭೋಮಂಡಲದ ಕೌತುಕವನ್ನ ಕಣ್ತುಂಬಿಕೊಳ್ಳುವ ತವಕ. ಧಾರ್ಮಿಕ ನಂಬಿಕೆ ಇರುವವರಿಗೆ ಗ್ರಹಣ ದೋಷದ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆ ಖಗ್ರಾಸ ಚಂದ್ರಗ್ರಹಣ ನಡೀತಾ ಇದ್ದು ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದೆ. ಹೋಳಿ ಹುಣ್ಣಿಮೆ ಜೊತೆ ಚಂದ್ರಗ್ರಹಣನೂ ಬರ್ತಾ ಇರೋದ್ರಿಂದ ರಾಜ್ಯದ ಹಲವು ದೇವಸ್ಥಾನಗಳನ್ನ ಗ್ರಹಣ ಸಮಯದಲ್ಲಿ ಮುಚ್ಚೋಕೆ ನಿರ್ಧಾರ ಆಗಿದೆ. ನಾಳೆ ಯಾವ ದೇವಸ್ಥಾನಗಳಲ್ಲಿ ಪೂಜೆ ಇರುತ್ತೆ ಇರಲ್ಲ ಅಂತ ತೋರಿಸ್ತೀವಿ ನೋಡಿ. ನಾಳೆ ಖಗ್ರಾಸ ಚಂದ್ರಗ್ರಹಣ 2026ನೇ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು ಕೇತುಗ್ರಸ್ತ ಚಂದ್ರಗ್ರಹಣ ಹಾಗೂ ರಕ್ತ ಚಂದ್ರಗ್ರಹಣ ಅಂತಾನೂ ಕರೀತಾರೆ. ಗ್ರಹಣದ ವೇಳೆ ರಾಜ್ಯದಲ್ಲಿ ಹಲವು ದೇವಾಲಯಗಳನ್ನ ಮುಚ್ಚಲಾಗುತ್ತೆ. ಯಾಕಂದ್ರೆ ಖಗ್ರಾಸ ಚಂದ್ರಗ್ರಹಣದ ಸಮಯದಲ್ಲಿ ದೇವರಿಗೂ ನಕಾರಾತ್ಮಕ ಶಕ್ತಿಯ ಪ್ರಸರಣ ಹೆಚ್ಚಾಗುತ್ತದೆ ಅನ್ನುವಂಥ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ದೇವಸ್ಥಾನಗಳನ್ನ ಶುದ್ಧೀಕರಿಸಿ ಪೂಜೆ ಪುನಸ್ಕಾರ ನಡೆಸಲಾಗುತ್ತೆ. ಗ್ರಹಣ ಮುಗಿದ ನಂತರ ದೇವಾಲಯದ ಪವಿತ್ರತೆಯನ್ನ ಕಾಪಾಡಲು ಗಂಗಾ ಜಲವನ್ನ ಚಿಮುಕಿಸಿ ಅಭಿಷೇಕವನ್ನ ಮಾಡಲಾಗುತ್ತೆ. ಹಾಗಾದ್ರೆ ರಾಜ್ಯದ ಯಾವ್ಯಾವ ದೇಗುಲಗಳು ಯಾವ್ಯಾವ ಸಮಯಕ್ಕೆ ಬಂದ್ ಆಗಲಿವೆ ಅಂತ ನೋಡೋದಾದ್ರೆ, ಮೈಸೂರಿನ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದೇವಾಲಯ ರಾತ್ರಿ 9:30ರವರೆಗೂ ದರ್ಶನ ಇರಲಿದೆ. ದಕ್ಷಿಣ ಕನ್ನಡ ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಂಜೆ 5ಕ್ಕೆ ಕ್ಲೋಸ್ ಆಗಲಿದೆ. ಇನ್ನು ಚಿಕ್ಕಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನ ಸಂಜೆ 4 ಗಂಟೆವರೆಗೂ ದರ್ಶನ ಇರಲಿದ್ದು ಆಮೇಲೆ ಬಂದ್ ಮಾಡಲಾಗುತ್ತೆ. ಧರ್ಮಸ್ಥಳ ಮಂಜುನಾಥ ದೇವಾಲಯದಲ್ಲಿ ಸಂಜೆ 7 ಗಂಟೆ ಬಳಿಕ ದರ್ಶನ ಕ್ಲೋಸ್ ಆಗಲಿದೆ. ಕೊಪ್ಪಳದ ಹುಲಗಮ್ಮ ದೇವಾಲಯ ಸಂಜೆ 5ಕ್ಕೆ ಬಂದ್ ಆದ್ರೆ ರಾಯಚೂರಿನ ಮಂತ್ರಾಲಯ
ಮಂತ್ರಾಲಯ ಮಠ ರಾತ್ರಿಯವರೆಗೂ ತೆರೆದಿರುತ್ತೆ. ಆದ್ರೆ ಅನ್ನಪ್ರಸಾದ ಇರೋದಿಲ್ಲ. ಇನ್ನು ಬೆಂಗಳೂರಿನ ಗಾಳಿ ಆಂಜನೇಯ ದೇಗುಲವನ್ನ ಮಧ್ಯಾಹ್ನ 3ಕ್ಕೆ ಬಂದ್ ಮಾಡ್ತಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಅಣ್ಣಮ್ಮ ದೇವಾಲಯ ರಾತ್ರಿ 8ರವರೆಗೂ ಓಪನ್ ಇರುತ್ತೆ. ಬನಶಂಕರಿ ದೇವಸ್ಥಾನವನ್ನ ಸಂಜೆ 6ಕ್ಕೆ ಬಂದ್ ಮಾಡಲಿದ್ದು ಅಲ್ಲಿಯವರೆಗೂ ದರ್ಶನ ಇರಲಿದೆ. ಬೆಂಗಳೂರಿನ ಗವಿ ಗಂಗಾಧರ ದೇಗುಲವನ್ನ ಬೆಳಿಗ್ಗೆ 11 ಗಂಟೆಗೆ ಬಂದ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಇನ್ನು ಉಡುಪಿ ಕೃಷ್ಣ ಮಠದಲ್ಲಿ ದರ್ಶನ ಇರುತ್ತೆ, ಆದ್ರೆ ಇಡೀ ದಿನ ಪ್ರಸಾದ ಇರಲ್ಲ. ಇನ್ನು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟ ಇಡೀ ದಿನ ಓಪನ್ ಇರಲಿದ್ದು ದರ್ಶನದ ಜೊತೆ ಪ್ರಸಾದ ಸೇವೆಯೂ ಮುಂದುವರಿಯುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ಖಗ್ರಾಸ ಚಂದ್ರಗ್ರಹಣ ನಾಳೆ ಮಧ್ಯಾಹ್ನ 3:20ರಿಂದ ಶುರುವಾಗಲಿದ್ದು ಸಂಜೆ 6:47ರವರೆಗೂ ಗ್ರಹಣ ಇರಲಿದೆ. ಸಂಜೆ 6:33ರಿಂದ ಸಂಜೆ 6:40ರವರೆಗೆ ಚಂದ್ರಗ್ರಹಣ ಗೋಚರಿಸಲಿದೆ. ಒಟ್ಟಾರೆ ಹೇಳುವುದಾದ್ರೆ ಚಂದ್ರಗ್ರಹಣ ಅನ್ನೋದು ವಿಜ್ಞಾನ ಲೋಕಕ್ಕೆ ನಭೋಮಂಡಲದ ಕೌತುಕವನ್ನ ಕಣ್ತುಂಬಿಕೊಳ್ಳುವ ತವಕ. ಧಾರ್ಮಿಕ ನಂಬಿಕೆ ಇರುವವರಿಗೆ ಗ್ರಹಣ ದೋಷದ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.